ಡೀಪ್ ವಿಷಯ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಯಜಮಾನ್ರು ಹೇಳ್ತಾ ಇದ್ರು. ಊಟಿಗಂತೂ ಕರ್ಕೊಂಡು ಹೋಗೇ ಇಲ್ಲ. ಸೊ ಇಲ್ಲೇ ನೋಡ್ಕೊಂಡ್ಬಿಡು ಎಲ್ಲ ಆಗ್ಬಿಟ್ಟಿದೆ. ಒಂದು ಸ್ವಲ್ಪನೂ ಕೂಡ ಕಾಣಿಸ್ತಾ ಇಲ್ಲ. ಚಾಲೆಂಜ್ ಏನು ಚಾಲೆಂಜ್? ಹಾಯ್, ಸಾರಿನ ಹಾಕೋಬೇಕು. ಅದಕ್ಕೋಸ್ಕರ ಇದು ನಮ್ಮ ಹೊಲ. ಇನ್ನು ಆ ಕಡೆ ಕಾಣಿಸ್ತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದುಬಿಟ್ಟು 7:30 ಆಗ್ತಾಯಿದೆ. ಸೊ ಮಳೆ ಜಾಸ್ತಿ ಇರೋದ್ರಿಂದ ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಟೈಮ್ ಹೇಗಾಗುತ್ತೆ ಅಂತ ಗೊತ್ತೇ ಆಗಲ್ಲ. ಸೊ ಇವತ್ತಿನ ಬೆಳಗ್ಗೆ ರೊಟೀನ್, ಇವತ್ತು ನಮ್ಮ ಮನೆಯಲ್ಲಿ ದೀಪ ಹಾಕ್ತೀವಿ. ಸೊ ಅದಕ್ಕೋಸ್ಕರ ನಾನು ಈಗ ತಾನೇ ಫ್ರೆಶ್ ಆಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಹಾಗಾಗಿ ಇವತ್ತು ಒಂದು ಡೀಪ್ ವಿಷಯ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಹಾಗೆ ಏನಂತಂದರೆ ಈ ಮಳೆ ನೋಡಿ ಎಷ್ಟು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು 3 days ಆಯಿತು ಮಳೆ ನಿಲ್ತಾನೆ ಇಲ್ಲ. ಎಲ್ಲ ಕಡೆ ಮಳೆ. ಆಮೇಲೆ ನಮ್ಮ ಹೊಲದಲ್ಲಿ ಕೂಡ ಫುಲ್ ನೀರು ನಿಂತ್ಕೊಂಡ್ಬಿಟ್ಟಿದೆ. ಬೆಳೆ ಎಲ್ಲ ಹಾನಿ. ಸೊ ಹೊರಗಡೆ ತುಂಬ ಚಳಿ. ನಾವು ಎಲ್ಲಿದ್ದೀವಿ ಅಂತಂದರೆ ಊಟಿಯಲ್ಲಿ ಇದ್ದಿರೋ ಥರ ಫೀಲ್ ಆಗ್ತಾಯಿದೆ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮನೆ ಸ್ವಲ್ಪ ಹೊರಗಡೆ ಇರೋದ್ರಿಂದ ಸುತ್ತಲೂ ನೀರು, ಮಂಜು, ಆಮೇಲೆ ಊಟಿ ಫೀಲ್ ಬರ್ತಾಯಿದೆ. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಊಟಿಗಂತೂ ಕರ್ಕೊಂಡು ಹೋಗೇ ಇಲ್ಲ. ಸೊ ಇಲ್ಲೇ ನೋಡ್ಕೊಂಡ್ಬಿಡು, ಎಲ್ಲ ಊಟಿ ಪ್ಲೇಸ್ ಎಲ್ಲ ಇಲ್ಲೇ ಬಂದುಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಸೊ ಅಷ್ಟು ಚೆನ್ನಾಗಿದೆ ನೋಡಿ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ಹೊರಗಡೆ ಬಂದಿದ್ದೀನಿ ನಾನು. ಸ್ವಲ್ಪ ಈಗ ತಾನೇ ತಲೆ ಸ್ನಾನ ಮಾಡಿದೆ, ಸ್ವಲ್ಪ ಹೊತ್ತು ಗಾಳಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಲೈಟು ಹೋಗುತ್ತೆ ಮತ್ತು ಬರುತ್ತೆ. ಸೊ ಮಳೆ ನೋಡಿ ಗಾಯ್ಸ್, ಎಷ್ಟು ಮಳೆ, ಎಷ್ಟೊಂದು ಮಳೆ. ಸೊ ನಮ್ಮಲ್ಲಿ ಗಿಡಗಳನ್ನೆಲ್ಲ ಹಾಕಿದ್ದೆ, ಅದನ್ನೆಲ್ಲ ಹಾಳಾಗಿಬಿಟ್ಟಿದೆ ಫುಲ್ಲು. ಕೆಲವೊಂದೆಲ್ಲ ಹಾಳಾಗಿರೋದು ಬೆಳೆದಿದೆ, ಕೆಲವೊಂದು ಹಾಳಾಗಿಬಿಟ್ಟಿದೆ ಅಷ್ಟೇ. ಆಮೇಲೆ ಇಲ್ಲಿ ನೀರು ತೋರಿಸ್ತೀನಿ ನೋಡಿ. ನಮ್ಮ ಹೊಲದ ಸುತ್ತ ಎಷ್ಟೊಂದು ನೀರು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಗಾಯ್ಸ್, ಸೊ ಇಷ್ಟೊಂದು ಮಳೆ, ನೀರು. ಆಮೇಲೆ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ಇದೆಲ್ಲ ಭೀಮಾ ನದಿ, ನಮ್ಮ ಮನೆ ಹತ್ತಿರನೇ ಆಗುತ್ತೆ. ಇದೆಲ್ಲ ಭೀಮಾ ನದಿ. ಅದೇನಾಗಿದೆ ಅಂದರೆ ಈ ಕಡೆ ನಮ್ಮ ಹೊಲದಲ್ಲೆಲ್ಲ ನೀರು ಬಂದುಬಿಟ್ಟಿದೆ. ಇದು ಬೇರೆಯವ್ರ ಹೊಲ, ಬಟ್ ಈ ಕಡೆ ಬಾಜು ಇದೆ ನೋಡಿ, ತೋರಿಸ್ತೀನಿ. ಇದು ನೋಡಿ ಗಾಯ್ಸ್, ನಮ್ಮ ಹೊಲ ಫುಲ್ ನೀರೆಲ್ಲ ಆಗ್ಬಿಟ್ಟಿದೆ. ಒಂದು ಸ್ವಲ್ಪನೂ ಕೂಡ ಕಾಣಿಸ್ತಾ ಇಲ್ಲ. ಈ ಕಡೆ ವಿಂಡೋದಿಂದ ತೋರಿಸ್ತೀನಿ ನೋಡಿ. ಒಂದು ನೋಡಿ ಗಾಯ್ಸ್, ಮಳೆ 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 ಮಳೆ. ಫುಲ್ಲು ಮಳೆ. ಎಲ್ಲಿ ಹೊರಗಡೆ ಹೋಗೋ ಹಾಗೆ ಇಲ್ಲ. ಒಂದು 3 days ಆಯಿತು ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ ದೀಪ ಹಾಕ್ತೀವಿ. ಹುತ್ತಿನ ಮಣ್ಣು ತರಬೇಕು, ಇಷ್ಟು ಮಳೆ. ಆಮೇಲೆ ಹೊರಗಡೆ ಹೋಗಿ ಎಲ್ಲಿ ಹುತ್ತಿನ ಮಣ್ಣು ತರೋದು ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಹೊಲದಲ್ಲಿದೆ, ಹೋಗಿ ತರ್ತಿದ್ವಿ. ಬಟ್ ಏನಂತಂದರೆ ಇಷ್ಟು ಮಳೆ ಇರೋದ್ರಿಂದ ಒಟ್ಟು ತೊಯ್ದು ಹೋಗ್ಬಿಟ್ಟಿದೆ. ಹುತ್ತಿನ ಮಣ್ಣೆಲ್ಲ ತೊಯ್ದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಇಲ್ಲೊಂದಿಬ್ಬರು ಹೇಳಿದ್ದೀವಿ, ಅವರು ತೊಗೊಂಡು ಬಂದು ಕೊಡ್ತಾರೆ. ಅವ್ರ ಮನೆಗೆ ಅಂತ ಹೇಳಿ ತರ್ತಾರಲ್ವ, ಅವ್ರು ತೊಗೊಂಡು ಬಂದು ಕೊಡ್ತಾರೆ. ಸೊ ಅವ್ರು ತೊಗೊಂಡು ಬಂದಮೇಲೆ ನಾವು ಈಗ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇವತ್ತು ಪೂಜೆ ಇದೆ ಅಲ್ವಾ, ಫುಲ್ ಇವತ್ತು ಉಪವಾಸ. ನಾನು ಉಪವಾಸ ಇರೋದು ಸ್ವಲ್ಪ ಕಡಿಮೆನೇ, ನನಗಾಗಲ್ಲ. ನಾನು ಯಾವಾಗಲೂ ತಿಂತಾ ಇರ್ಬೇಕು. ಯಾವಾಗಲೂ ಏನಾದರೂ ಒಂದು ತಿಂತಾ ಇರ್ತೀನಿ. ಬಟ್ ಇವತ್ತು ನನಗೊಂದು ಬೆಸ್ಟ್ ಚಾಲೆಂಜ್ ಇದೆ. ಫುಲ್ ಡೇ ಉಪವಾಸ ಇರಬೇಕು. ಇನ್ನೊಂದು ಅಂತಂದರೆ, ಸೊ ಇವತ್ತಿಂದ ನಾನು ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಏನು ಚಾಲೆಂಜ್ ಅಂತಂದರೆ 365 days ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಚಾಲೆಂಜ್ ತೊಗೊಂಡಿದ್ದೀನಿ. ಇವತ್ತು ಪೂಜೆ ಇದೆ ಅಲ್ವಾ, ಸೊ ಇವತ್ತಿನ ದಿನವೇ ಕಂಟಿನ್ಯೂ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹೌದಿಲ್ಲ ಅಮ್ಮ? 365 days ಚಾಲೆಂಜ್. ಏನು ಚಾಲೆಂಜ್ ಅಂದರೆ ಡೈಲಿ ವ್ಲಾಗ್ ಹಾಕ್ಬೋದು, ಮಿಸ್ ಮಾಡೋ ಹಾಗಿಲ್ಲ. ಒಂದು ದಿನನೂ ಮಿಸ್ ಮಾಡೋ ಹಾಗಿಲ್ಲ. ಎನಿ ಕಂಡೀಷನ್, ಎನಿ ಟೈಮ್ನಲ್ಲಿ ಯಾವುದೇ ಇದ್ರೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಏನಂತಂದರೆ ನಿಮ್ಮದು ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇದರಿಂದ ಏನಂತಂದರೆ ನನಗೆ ಎಷ್ಟು 30 lakh
ಗಿಫ್ಟ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ನಾವು ಡಿಸ್ಕಸ್ ಮಾಡಿ ಚಾಲೆಂಜನ್ನು ತಗೊಂಡಿದ್ದೀನಿ. ಈ ಚಾಲೆಂಜಲ್ಲಿ ವಿನ್ ಆದರೆ 30 ಲಕ್ಷ ರೂಪಾಯಿ ನನ್ನ ಅಕೌಂಟಲ್ಲಿ ಇರುತ್ತೆ. ಇಲ್ಲೇ ಹೋದರೆ ಅದ್ರದ್ದು ಸಂಬಂಧಪಟ್ಟಾಗ ಏನಾದರೂ ಒಂದು ಗಿಫ್ಟ್ ಬರುತ್ತೆ. ಸೊ ಹಾಗಾಗಿ ಇವತ್ತು ಚಾಲೆಂಜ್ ಕಟ್ಕೊಂಡಿದ್ದೀನಿ. ಅದರಲ್ಲೂ ಹಬ್ಬದ ದಿನ ಚಾಲೆಂಜ್ ಕಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸಕ್ಸಸ್ ಆಗುತ್ತೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಬಟ್ ಏನಂತಂದರೆ ಇದರಲ್ಲಿ ಒಳ್ಳೆಯದು ಕೆಟ್ಟದ್ದು ಕೆಲವೊಂದೆಲ್ಲ ವಿಷಯಗಳು ಶೇರ್ ಮಾಡ್ಕೋತೀನಿ. ಓಕೆ, ಸೊ ನಮ್ಮನೆಗೆ ಹಾಲು ಬಂತು. ಇವತ್ತು ಮಳೆ ಬರೋದ್ರಿಂದ ಸ್ವಲ್ಪ ಲೇಟ್ ಮಾಡಿ. ಹಲೋ, ಸೊ ಮಳೆಯಲ್ಲಿ ಇವತ್ತು ಡೈಲಿ ಬೆಳಗ್ಗೆ ಹಾಲು ಎಷ್ಟು ಗಂಟೆಗೆ ಅಂತಂದರೆ 7 o'clock ತೊಗೊಂಬಂದು ಕೊಡ್ತಾಯಿದ್ರು. ಸೊ ನಮ್ಮ ಇದನ್ನ ಹಾಲು ತೊಗೊಂಡು ಬಂದ. ಹಾಯ್, ಮಳೆ ಇದೆ, ನಾನೇ ಬೇಡ ಅಂತ ಹೇಳಿದ್ದೆ. ಮತ್ತು ಆಮೇಲೆ ಇಲ್ಲಿ ಹಾಲು ಸ್ವಲ್ಪ ಅವ್ರಿಗೆ ಹಾಲು ಬೇಕಂತ ಬಾ. ಹೆಂಗದ ಮಳೆ ಜಾಸ್ತಿ ಅದಲ್ಲ, ಏನೂ ಕಾಣಿಸಲ್ಲ ಆಗ್ಯದ. ಆ ಕಡೆ ನಮ್ಮ ಹೊಲ ಮತ್ತು ಆಮೇಲೆ ಆ ಕಡೆ ನಮ್ಮ ಮಮ್ಮಿ ಹೊಲ ಭೀ ಫುಲ್ ನೀರಾಗ್ಬಿಟ್ಟದಲ್ಲ. ನಾ ಕಿಟಕಿ ತೆಗೆದ್ರು ಭೀ ಎಲ್ಲಿ ನೀರು 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 ನೀರು. ಚಳಿ ಚಳಿ ಚಳಿ. ನಡಿ ಒರೆಸ್ಕೊಂಡು ನಡಿ ತಲೆ ಕೆಳಗೆ ಹೋಗ್ತೀವಿ. ಆಯಿತು, ಎಲ್ಲರಿಗೂ ಕೊಟ್ಟು ನನಗೆ ಒಬ್ಬಕಿನ ಕೊಟ್ಟು ನೋಡಿ. ಸೊ ಇವತ್ತು ಬೆಳಗ್ಗೆಯಿಂದ ಹಾಲು ಕುಡಿದಿರಲಿಲ್ಲ, ಮಳೆ ಬರ್ತಿತ್ತಲ್ಲ. ಹಾಗಾಗಿ ತೊಗೊಂಬರೋದು ಸ್ವಲ್ಪ ಲೇಟ್ ಆಯಿತು. ಮಳೆಯಲ್ಲಿ ಎಲ್ಲಿ ತೊಗೊಂಬರ್ತೇವೆ ಬಿಡು, ನಾನೇನಂದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮಳೆಯಲ್ಲಿ ತೊಗೊಂಬರೋದು ಬೇಡ, ಚಳಿ ಇದೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಏನಾಗಿ ತೊಗೊಂಬಂದು ಕೊಟ್ಟರು. ನಾನು ಈಗ ಹೋಗಿ ಇವ್ರಿಗೆ ಹಾಲು ಕಾಸ್ಕೊಟ್ಟು ಕೊಟ್ಟನಂದರೆ ಸೊ ಅವರು ಒಂದೊಂದು ಗ್ಲಾಸ್ ಕುಡಿತಾರೆ. ಸೊ ಆಮೇಲೆ ಗಾಯ್ಸ್ ಏನಂತಂದರೆ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಇವತ್ತಿನಿಂದ ನಾನು ಡೈಲಿ ಬ್ಲಾಗನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಬಟ್ ಒಂದಿನವೂ ಕೂಡ ಮಿಸ್ ಆಗೋದಿಲ್ಲ. ಬಟ್ ಸಪೋರ್ಟ್ ಮಾಡಿ, ಓಕೆ. ಸೊ ಇವತ್ತೇ ಸ್ಟಾರ್ಟು, ನೋಡೋಣ ಎಷ್ಟು ಹೆಂಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ಸೊ ಏನೇ ಮಿಸ್ಟೇಕ್ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಯಾವ ಬ್ಲಾಗ್ ಬೇಕು ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನನಗೆ ಕೆಲವೊಂದು ಗೊತ್ತಾಗಲ್ಲ, ಯಾವುದು ಬ್ಲಾಗ್ ಮಾಡೋಣ, ಯಾವ್ದು ಬಿಡೋಣ. ಸೊ ಹೇರ್ ಕೇರ್ ಆಗಿರ್ಬೋದು, ನಿಮಗೆ ಫೇಸ್ ಕೇರ್ ಆಗಿರ್ಬೋದು, ಆಮೇಲೆ ಥಿಂಗ್ಸ್ ಏನಾದರೂ ಅಡುಗೆ ವಿಷಯ ಆಗಿರ್ಬೋದು. ಆಮೇಲೆ ಸೊ ಏನು ಬೇಕು ಹೇಳಿ, ನನಗೆ ಹೇಳಿದರೆ ನನಗೆ ಡೈಲಿ ಬ್ಲಾಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಪ್ಲೀಸ್ ಕೋಪ್ರೇಟ್ ಮಾಡಿ, ಓಕೆ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಬೆಳೆಸಿ. ಥ್ಯಾಂಕ್ ಯು. ಸೊ ಬನ್ನಿ ಈಗ ಹೋಗಿ ಹಾಲು ಕಾಸ್ಕೊಟ್ಟು. ಸೊ ಇವತ್ತು ಫುಲ್ ಡೇ ಪೂಜೆ ಇರುತ್ತೆ, ಪೂಜೆದೆಲ್ಲ ಶೇರ್ ಮಾಡ್ತೀನಿ. ಒಂದು ಪಿನ್ ಕೂಡ ಮಿಸ್ ಮಾಡೋದಿಲ್ಲ. ಸೊ ಕಂಪ್ಲೀಟಾಗಿ ಬ್ಲಾಗ್ನ ಶೇರ್ ಮಾಡ್ತೀನಿ. ಆಮೇಲೆ ಎಲ್ಲಿ ಕೂಡ ಮಿಸ್ ಮಾಡೋದಿಲ್ಲ. ಸೊ ಹೋಗಿ ಈಗ ಮನೆಗೆ ತೋರಣ ಕಟ್ಟಬೇಕು, ಪೂಜೆ ಇದೆ ಅಲ್ವಾ. ಹಾಗಾಗಿ ಸೊ ಎಲ್ಲ ನಮ್ಮ ಮನೇಲಿ ಇದೆ, ಅದನ್ನು ಹೋಗಿ ಹರ್ಕೊಂಡು ಬಂದು ಈಗ ತೋರಣ ಕಟ್ಟಬೇಕು, ಬಾಳೆ ತೋರಣ ಕಟ್ಟಬೇಕು. ಆಮೇಲೆ ಪೂಜೆಗೆ ಸಂಬಂಧಪಟ್ಟಾದಂಥ ಎಲ್ಲ ಐಟಮ್ಸನ್ನು ನಾನು ತೊಳ್ಕೊಬೇಕು. ಸೊ ಹಾಗಾಗಿ ಅದನ್ನು ಈಗ ಹೋಗಿ ಮಾಡೋಣ ಪಟ ಅಂತ ಹೇಳ್ಬಿಟ್ಟು. ಓಕೆ ಬನ್ನಿ ಫ್ರೆಂಡ್ಸ್. ಈಗ ಒಲೆ ಮೇಲೆ ರೈಸಿಗೆ ಇಟ್ಟಿದ್ದೀನಿ, ಈ ಕಡೆ ಹಾಲು ಕೂಡ ಇಟ್ಟಿದ್ದೀನಿ. ನಾವು ಉಪವಾಸ ಇರ್ತೀವಿ, ಬಟ್ ಅಮ್ಮು ಇರ್ತಾಳಲ್ವ, ಮಕ್ಕಳು ಇರ್ತಾರೆ. ಸೊ ಅವರು ರೈಸ್ ಊಟ ಮಾಡ್ತಾರೆ, ಹಾಗೆ ಒಂದು ಗ್ಲಾಸ್ ಹಾಲು ಕುಡಿತಾರೆ ಅಂತ ಹೇಳಿಬಿಟ್ಟು ಹಾಲಿಗಿಟ್ಟಿದ್ದೆ. ಇನ್ನು ಅಷ್ಟೊತ್ತಿಗೆ ನಮ್ಮ ಮನೆಗೆ ನಾಯಿ ಬಂತು. ಬಟ್ ಇವತ್ತು ನಾಯಿ ಬಂದಿರೋದು ಬೆಸ್ಟ್ ಅಂತ ಹೇಳ್ಬೋದು. ಬಟ್ ನಾಯಿ ಅನ್ನೋದಕ್ಕಿಂತ ಮಲ್ಲೈ ಅಂತ ಕರಿತೀವಿ ನಾವು. ಏನೋ ಗೊತ್ತಿಲ್ಲ, ಎಷ್ಟೊಂದು ಸಾರಿ ಕರಿತಾ ಇರ್ತೀವಿ, ಬರೋದೇ ಇಲ್ಲ. ಬಟ್ ಇವತ್ತೇನೋ ಗೊತ್ತಿಲ್ಲ, ಸಡನ್ನಾಗಿ ಮನೆಯೊಳಗಡೆ ಬಂದುಬಿಟ್ಟ. ಮನೆ ಒಳಗಡೆ ಬಂದು ಆಚೆ ಹೋಗ್ತಾ ಇದ್ದ. ಹಾಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಬ್ರೆಡ್ ಇಟ್ಟಿದ್ದೆ, ಅದು ತಿನ್ನಲೋ ಬೇಡವೋ ಅಂತೇಳಿ ವಿಚಾರ ಮಾಡ್ತಾಯಿತ್ತು. ನಾವು ಒಳಗಡೆ ಹೋದ್ವಿ, ಅದಾದಮೇಲೆ ಅದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಇವಾಗ ಮಲ್ಲೈನ ಪೂಜೆ ಇದೆ ಅಲ್ವಾ, ಹಾಗಾಗಿ ಕರೆಕ್ಟ್ ಟೈಮಿಗೆ ಬರಬೇಕಲ್ಲ. ಒಂದೊಂದು ಸಾರಿ ನಾವು ಕರೆದ್ರೂ ಕೂಡ ಬರೋದೇ ಇಲ್ಲ. ಹಾಗಾಗಿ ಬಂದ ಮೇಲೆ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ಈಗ ಪೂಜೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಸಾರಿ ಹಾಕ್ಕೋಬೇಕು, ಹಾಗಾಗಿ ಸಾರಿ ಹಾಕ್ಕೊಂಡ್ರೆ ಸೊ ಈ ಥರ ಇಯರಿಂಗ್ಸ್ ಹಾಕ್ಕೊಂಡು ಸಾರಿನ ಹಾಕ್ಕೋಬೇಕು. ಅದಕ್ಕೋಸ್ಕರ ಸೊ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಭಾಳ ದಿನ ಆಯಿತು ನಾನು ಮಾಡಿಸ್ಕೊಂಡಿದ್ದೆ, ಬಟ್ ಹಾಕ್ಕೊಂಡಿರಲಿಲ್ಲ. ಸೊ ಈಗ ಹಾಕ್ಕೊಳ್ಳೋಣ, ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗೆ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿರೋವಂಥದ್ದು.
ಇದು ಮಾಟಿ ನಾನು ಜಾಸ್ತಿ ವೇರ್ ಮಾಡಿರಲಿಲ್ಲ. ಜಾಸ್ತಿ ಆದರೆ ಒಂದು ಸಾರಿ ಏನು 2 ಸಾರಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಳ್ಳೋಣ, ಸಾರಿ ಜೊತೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಅಮ್ಮಗೆ ಒಂದು ಇಯರಿಂಗ್ಸ್ ತೊಗೊಂಡು ಬಂದಿದ್ದೀನಿ ಬೆಳ್ಳಿದು. ಲಾಸ್ಟ್ ಟೈಮ್ ಹೋದಾಗ ಒಂದು ತೊಗೊಂಡಿದ್ದೆ, ಬಟ್ ಕಳ್ಕೊಂಡಿದ್ಲು, ಹಾಗಾಗಿ ಮತ್ತೆ ತೊಗೊಂಡು ಬಂದಿದ್ದೀನಿ. ಅವ್ರ ಸ್ಕೂಲಲ್ಲಿ ಗೋಲ್ಡ್ ಎಲ್ಲ ನಡೆಯಲ್ಲ, ಹಾಗಾಗಿ ಬೆಳ್ಳಿದು ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ. ಬಟ್ ಏನಂತಂದರೆ ಇದು ನಮ್ಮೂರಲ್ಲೇ ತೊಗೊಂಡಿದ್ದೀನಿ. ಸೊ ನನಗೆ ಪರಿಚಯ ಇರೋರ ಹತ್ರನೇ ತೊಗೊಂಡಿದ್ದೀನಿ. ಬಟ್ ನನಗೆ ಅಲ್ಲಿ ತುಂಬಾ ನಂಬ್ತೀನಿ ನಾನು ಅವರನ್ನು, ಅದಕ್ಕೋಸ್ಕರ ಏನೇ ತೊಗೊಂಡ್ರು ಅಲ್ಲೇ ತೊಗೊಳ್ಳೋದು. ಸೊ ಇದು 2 ಬೆಳ್ಳಿದು ತೊಗೊಂಡಿದ್ದೀನಿ. ಇದು ತುಂಬ ಲೈಟ್ ವೆಯ್ಟ್ ಇದೆ, ಬಟ್ ಇದ್ರದ್ದು ಅಮೌಂಟ್ ತೊಗೊಂಡಿಲ್ಲ. ಯಾಕಂದರೆ ನಾನು ಏನೇ ಮಾಡಿಸಿದ್ರು ತೊಗೊಂಡ್ರು ನಾನು ಅವ್ರ ಹತ್ರನೇ ಹೋಗಿ ತೊಗೊಳ್ಳೋದು. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಇಷ್ಟ ಆದರೆ ಮಕ್ಕಳಿಗೆ ಈ ಥರ ಬೆಳ್ಳಿದ ರಿಂಗನ್ನು ಮಾಡಿಸಿ. ತುಂಬಾ ಲೈಟ್ ವೆಯ್ಟ್ ಇದೆ. ಹಾಗೆ ಏನಂತಂದರೆ ಜಾಸ್ತಿ ಇರಿಟೇಟ್ ಆಗೋಲ್ಲ, ಕೂದಲಿಗೆ ಸಿಕ್ಕಾಕೊಳ್ಳೋದು, ಡ್ರೆಸ್ಸಿಗೆ ಸಿಕ್ಕಾಕೊಳ್ಳೋದು, ಸೊ ಈ ಥರ ಏನಾಗಲ್ಲ. ಬಟ್ ಇದು ಬೆಳ್ಳಿದೆ. ಏನಂತಂದರೆ ಹಾಗೆ ಇದ್ರದ್ದು ಅಮೌಂಟ್ ನಾನು ಪೇ ಮಾಡಿಲ್ಲ. ಬಟ್ ಅವರು ಬೇಡ, ನೀವು ಯಾವಾಗಲೂ ಬರ್ತೀರಾ, ಸೊ ದುಡ್ಡೇನು ಬೇಡ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನನಗೂ ಕೂಡ ಒಂಥರ ಇದು ಅನಿಸ್ಬಿಡುತ್ತೆ, ದುಡ್ಡು ತೊಗೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಹೇಳ್ತಾ ಇರ್ತೀನಿ ಅವರಿಗೆ. ಮತ್ತು ಇದಲ್ಲದೆ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀರಲ್ವ, ಯಾವಾಗಾದರೂ ಒಂದು ಸರಿ ಏನಾದರೂ ತೊಗೊಂಡಿರ್ತೀರ, ಅದರಲ್ಲೆಲ್ಲ ಹೋಗುತ್ತೆ, ತೊಗೊಳ್ಳಿ, ಬೇಕಾಗಿಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಿನ್ನೆ ಹೋಗಿ ಇದಿಷ್ಟು ಬೆಳ್ಳಿದ ರಿಂಗು, ಆಮೇಲೆ ನಂದು ಚೈನ್ ಕಟ್ ಆಗಿಬಿಟ್ಟಿತ್ತು, ಇದು ಬ್ರಾಸ್ಲೆಟ್ದು ಚೈನ್ ಕಟ್ ಆಗಿಬಿಟ್ಟಿತ್ತು. ಬಟ್ ಯಾರಾದರೂ ಮಾಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ಮಾಡಿಸ್ಕೊಳ್ಳಿ. ಲಾಸ್ಟ್ ಟೈಮ್ ನನಗೆ ಒಬ್ಬರು ಕಾಲ್ ಮಾಡಿದರು, ಬ್ರಾಸ್ಲೆಟ್ ತುಂಬ ಚೆನ್ನಾಗಿದೆ, ಸೊ ಅದ್ರದ್ದು ಡೀಟೇಲ್ಸ್ ಕೊಡಿ ನಮಗೆ ಅಂತ ಹೇಳಿಬಿಟ್ಟು ಕಾಲ್ ಮಾಡಿದರು. ಸೊ ಅವ್ರಿಗೆ ಕೂಡ ನಾನು ರಿಪ್ಲೈ ಮಾಡೇ ಇಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ರಿಪ್ಲೈ ಮಾಡಿಲ್ಲ. ಬಟ್ ವೇಟ್ ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ಇದು ಏನು ಹೇಳ್ತೀವಿ ನಾವು, ಮಿಡಲಲ್ಲಿ ಈ ಥರ ಲಾಕ್ ಮಾಡಿರ್ತಾರಲ್ವ, ಈ ಲಾಕ್ ಮಾಡುವಾಗ ತುಂಬ ಲಾಕಿಂಗು ಚೆನ್ನಾಗಿರೋದನ್ನು ತಗೊಳ್ಳಿ. ಇದು ಸ್ವಲ್ಪ ಸೂಕ್ಷ್ಮ ಆಗಿದೆ. ಮೇಲ್ಗಡೆ ಡಿಸೈನು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ, ಬಟ್ ಒಳಗಡೆ ಲಾಕ್ ಮಾಡ್ತೀವಲ್ವ ಅದು ತುಂಬ ಥಿನ್ನಾಗಿ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಅದು ತಡೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ನೋಡಿ ತೊಗೊಳ್ಳಿ. ನಂದು ವೇಟ್ ಜಾಸ್ತಿ ಆಗಿ ಸ್ವಲ್ಪ ಜಸ್ಟ್ ಹಿಂಗೆ ಕೈಯಿಂದ ಹಿಂಗೆ ಬಟ್ಟೆ ಏನೋ ಮಡ್ಚಬೇಕಾದ್ರೆ ಕಿತ್ತೋಗ್ಬಿಟ್ಟಿತ್ತು, ಹಾಗಾಗಿ ಮಾಡಿಸ್ಕೊಂಬಂದಿನಿ. ಇಲ್ಲಿ ಕಪ್ಪು ಕಾಣಿಸ್ತಾ ಇದೆಯಲ್ವಾ, ಸೊ ಈ ಪಾರ್ಟ್ ಮಾಡಿಸ್ಕೊಂಬಂದಿದ್ದೀನಿ, ಈ ಪಾರ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ವಾಶ್ ಮಾಡಿಕೊಡ್ಬೇಕಾಗಿತ್ತು, ಬಟ್ ನಾನು ಹಾಗೆ ಗಡಿಬಿಡಿಯಲ್ಲಿ ಹಾಗೆ ಬಂದುಬಿಟ್ಟೆ. ಸೊ ಬನ್ನಿ ನೆಕ್ಸ್ಟ್ ಟೈಮ್ ಮತ್ತೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಓಕೆ, ಸೊ ಇದಿಷ್ಟು ಮಾಡಿಸ್ಕೊಂಬಂದಿದ್ದೀನಿ. ಹಾಗೆ ಅಮ್ಮಗೊಂದು ರಿಂಗ್ ತೊಗೊಂಬಂದಿದ್ದೀನಿ, ಈಗ ಅವಳಿಗೆ ಹಾಕ್ತೀನಿ. ಬಾಮು ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮಮ್ಮಿ ತುಂಬಾ ಲೈಟ್ ವೇಟ್ ಇದೆ, ಭಾರ ಏನಿಲ್ಲ, ಇರಲಿ ನಾನು ಹಾಕೋತೀನಿ ಅಂಥೇಳಿ ಹೇಳಿದ್ಲು, ಹಾಗಾಗಿ ಹಾಕಿದೆ. ಇನ್ನು ಅದಾದಮೇಲೆ ಕಾಲ್ಗೆಜ್ಜೆ ಎಲ್ಲ ಹಾಕಿದ್ದೀನಿ. ಅವಳಿಗೆ ಹಬ್ಬ ಇದೆ ಅಲ್ವಾ, ಸೊ ಹಬ್ಬ ಮುಗಿಯೋ ತನಕ ಸ್ವಲ್ಪ ಬೆಳ್ಳಿ ಗೋಲ್ಡ್ ಎಲ್ಲ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಫ್ರೆಂಡ್ಸ್, ನಾನಂತೂ ಸಾರಿ ಹಾಕ್ಕೊಂಡಿದ್ದೀನಿ ಪೂಜೆ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಈಗ ಸ್ವಲ್ಪ ಮಾವಿನ ಟೊಳ್ಳಿದೆ, ಅದಿಷ್ಟು ತೊಗೊಂಡೋಗಿ ತೋರಣ ಮಾಡಬೇಕು. ಹಾಗಾಗಿ ಇಲ್ಲಿ ನಮ್ಮ ಮನೆ ಹಿಂದ್ಗಡೆನೇ ಹಚ್ಕೊಂಡಿದ್ದೀವಿ, ಕೆಲವೊಂದು ಗಿಡಗಳನ್ನು ಮನೆಯಲ್ಲೇ ಬೆಳೆಸ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ತೊಗೊಂಡು ಹೋಗಿ ಈಗ ತೊಗೊಂಡು ಫೈನಲಿ ಹೋಗಿ ತೋರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆ ನೋಡ್ತಾ ಇದ್ದೆ, ಸೀತಾಫಲನ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ, ಅಷ್ಟೊಂದು ಆಗಿದೆ, ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ. ಸೊ ಇಲ್ಲೊಂದಾಗಿದೆ, ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ, ಸಿಕ್ಕಾಪಟ್ಟೆ ಆಗುತ್ತೆ. ಹಾಗೆ ಇಲ್ಲಿ ಮಾವಿನ ತೋರಣ ಮಾಡಬೇಕಂತೇಳಿ ಮಾವಿನ ಟೊಳ್ಳು ತೊಗೋಬೇಕಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಒಂದಿಷ್ಟು ಕಟ್ ಮಾಡ್ಕೊಂಡು ಹೋಗಿ ಕೂತು ತೋರಣ ಮಾಡಬೇಕು. ನನಗೆ ಕಿತ್ತಾಕಕ್ಕೆ ಬರಲ್ಲ, ನೋಡೋಣ. ಫ್ರೆಂಡ್ಸ್, ಇನ್ನೂ ತೋರಣ ಎಲ್ಲ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾನೇ ರೆಡಿ ಮಾಡ್ಕೋತಾ ಇದ್ದೀನಿ. ಅಮ್ಮಗೆ ಇಷ್ಟೊತ್ತನ ಹೇಳಿದೆ, ಅವಳು ಹಾಕೋದಕ್ಕಿಂತ ಜಾಸ್ತಿ ಮುರಿದಿರೋದೇ ಜಾಸ್ತಿ. ಆಮೇಲೆ ಎಲ್ಲಿ ಬೇಕಲ್ಲಿ ಬಿಸಾಕೋದು, ಅದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಟೈಮೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳು ಆಲ್ರೆಡಿ ಒಂದು ಲೈನ್ ಹಾಕಿದ್ಲು, ಉಲ್ಟಾ ಪಲ್ಟಾ ಸೀದಾ ಏನೇನೋ ಮಾಡಿ ಹಾಕಿದ್ಲು. ಅವಳದು ಹೊಸ ಕಲೆ ಅಂತೆ, ಏನು ಕಲೆನೋ ಏನೋ, ಯಾವ ಕಲೆ ಯಾವಾಗಾಗುತ್ತೋ ಗೊತ್ತೇ ಇಲ್ಲ. ಬಟ್ ಅವಳ ಕೈಯಲ್ಲಿ ಕೊಟ್ಟರೆ ಏನೋ ಒಂದು ಮಾಡಿಬಿಡ್ತಾಳೆ. ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಇನ್ನು ಅದಾದಮೇಲೆ ನಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ.
ಸೊ ಫೈನಲಿ ತೋರಣ ಅಂತೂ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಪಟ ಅಂತ ಹೇಳಿಬಿಟ್ಟು ಮುಗಿಸ್ಬಿಟ್ಟು ಮೇನ್ ಡೋರಿಗೆ ಆಮೇಲೆ ಜಗಲಿ ಮೇಲೆ 2 ಕಡೆ ಆದರೆ ಸಾಕು. ಇನ್ನು ಮಿಕ್ಕಿರೋದು ಅಷ್ಟೊಂದು ಅವಶ್ಯಕತೆ ಇಲ್ಲ. ಸೊ ಈಗ ಇಷ್ಟೊಂದು ಆಗಿಬಿಟ್ಟು ಅಂದರೆ ಅರ್ಧ ಕೆಲಸ ಮುಗಿದಾಗಿ. ಇನ್ನು ನೆಕ್ಸ್ಟ್ ಕೆಲಸ ಏನಿದೆ ಕೂಡ ಅದನ್ನು ನೋಡ್ಕೋಬೇಕು. ಫ್ರೆಂಡ್ಸ್, ಇಷ್ಟೊತ್ತನ ಪೂಜೆ ಮಾಡಿದೆ. ಅಂದರೆ ಜಗಲಿ ಎಲ್ಲ ತೊಳ್ಕೊಂಡು ನೀಟಾಗಿ ಗಂಜಲ ಹಾಕಿ ತೊಳೆದು ದೇವ್ರು ಕೂಡ ತೊಳೆದು, ಸೊ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇದೆಲ್ಲ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಅದಿಷ್ಟು ತೊಳೆದಿದ್ದೀನಿ. ಹಾಗೇನಿಲ್ಲ, ಈ ಸದ್ ನೆಕ್ಸ್ಟು ಪೂಜೆಗೆ ಏನೇನು ಬೇಕು ಅದೆಲ್ಲ ಇಟ್ಕೋಬೇಕು. ಈ ಪೂಜೆ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ಸಾಯಂಕಾಲ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾವು ಎಲ್ಲ ತೊಳ್ಕೊಬೇಕು. ಜಗಲಿ ತೊಳ್ಕೊಬೇಕು, ಆಮೇಲೆ ದೇವರೆಲ್ಲ ತೊಳ್ಕೊಬೇಕು, ಆಮೇಲೆ ಪೂಜೆಗೆ ಏನು ಬೇಕು ಎಲ್ಲ ಐಟಮ್ಸೆಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಸೊ ಇಲ್ಲಿ ಮಣ್ಣು ತೊಗೊಂಬಂದು 5 ದಿವ್ಸದ ಕಾಳೆಲ್ಲ ರೆಡಿ ಮಾಡಿ ಇಟ್ಟು ಎಲ್ಲ ಕಲಸಿಟ್ಟಿದ್ದಾರೆ ನಮ್ಮತ್ತೆ. ಸೊ ಏನಿಲ್ಲ, ಈಗ ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ಜಗಲಿ ತೋರಿಸ್ತೀನಿ ಹೇಗೆ ತೊಳ್ಕೊಂಡು ನೀಟಾಗಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇದು ಮಾಲಿ ಕಟ್ಟಿದ್ದೀನಿ, ಹಾಗೆ ಇದು ಉತ್ತತ್ತಿ ಕಟ್ಟಬೇಕಂತೆ. ಸೊ ಇದನ್ನು ಕೂಡ ಕಟ್ಟಿದ್ದೀನಿ. ಒಳಗಡೆ ಒಂದು ಉತ್ತಾತಿ ಹಾಕಿ ಕೊಬ್ಬರಿ ಹಾಕಿ ಈ ಥರ ಕಟ್ಟಬೇಕು. ಮಾಲಿ ಕೂಡ ರೆಡಿಮೆಂಟೇ ತೊಗೊಂಡು ಬಂದಿರೋದು. ಅಂದರೆ ಇಲ್ಲಿ ಊರಲ್ಲಿ ಕೊಡ್ತಾರೆ, ಬಟ್ ಆದರೂ ನಾವು ಅಲ್ಲಿ ಬರುವಾಗಲೇ ತೊಗೊಂಡು ಬಂದರು. ಸೊ ಈಗ ಪೂಜೆ ಮಾಡ್ಕೊಂಡಿದ್ದೀನಿ ನೀಟಾಗಿ, ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ. ಸೊ ಈಗ ಏನಿಲ್ಲ, ಸೊ ಜಗಲಿ ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಹೋಗಿ ಸ್ವಲ್ಪ ಅಡುಗೆ ಮಾಡ್ತೀನಿ. ಕೆಲವೊಂದು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಮಾಡಬೇಕು. ಚೋಳ್ಬ, ಆಮೇಲೆ ಗುಗ್ರಿ, ಆಮೇಲೆ ಸಾಬುದಾನಿ, ಆಮೇಲೆ ಮಾಡೋರು ಭಾಳಷ್ಟು ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಮಾಡ್ತೀನಿ. ಸೊ ಅಡುಗೆ ಮುಗಿಸ್ಕೊಂಡು ಬಂದು ಈ ಪೂಜೆನ ಕಂಟಿನ್ಯೂ ಮಾಡ್ತೀನಿ. ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಮಣ್ಣು ಸ್ವಲ್ಪನೇ ಸಿಕ್ಕಿದೆ. ಇದೆಲ್ಲ ತುಂಬ ಉದುರು ಆಗಬೇಕಾಗಿತ್ತು, ಆದ್ರೂ ಕೂಡ ಪರವಾಗಿಲ್ಲ, ಇಷ್ಟಾದರೂ ಸಿಕ್ಕಿದೆ. ಈ ಮಳೆ ಸಿಚುವೇಶನಲ್ಲಿ ಇಷ್ಟು ಕೂಡ ಸಿಗ್ತಾ ಇರಲಿಲ್ಲ. ಸೊ ಇಷ್ಟು ರೆಡಿ. ಸೊ ಮಣ್ಣೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ನಾನು ಹೋಗಿ ಅಡುಗೆ ಮುಗಿಸ್ಕೊಂಡು ಮತ್ತೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬೆಳಿಗ್ಗೆನೇ ಬ್ರೆಡ್ಡು ರೈಸ್ ಎಲ್ಲ ಇಟ್ಟಿದ್ನಲ್ವ, ತಿಂದು ಹೋಗಿತ್ತು. ಬಟ್ ಏನೋ ಗೊತ್ತಿಲ್ಲ, ಇವತ್ತು ಫುಲ್ ಡೇ ನಮ್ಮ ಮನೆಯಲ್ಲೇ ಇದೆ. ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಎರಡು. ಯಾಕಂದರೆ ಎಂದೂ ಇರದೇ ಇರೋ ನಾಯಿ ಮನೆಗೆ ಬಂತಲ್ಲ ಅಂತೇಳ್ಬಿಟ್ಟು ಒಂಥರ ಭಯ, ಏನಾದರೂ ಆಗಿದೆಯೋ ಇದಕ್ಕೆ ಅಂತೇಳ್ಬಿಟ್ಟು ಹಾಗನ್ನಿಸ್ತಾ ಇತ್ತು. ಬಟ್ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ತಿಂದುಬಿಟ್ಟು ಮನೆ ಕಾಯ್ಕೊಂಡು ಇಲ್ಲೇ ಕೂತ್ಕೊಂಡ್ಬಿಟ್ಟಿತ್ತು ಹೊರಗಡೆ. ಸೊ ಮನುಷ್ಯರಿಗೆ ಡೈಲಿ ಊಟ ಹಾಕಿದ್ರೆ ನಿಯತ್ತಿರಲ್ಲ, ಇನ್ನು ಒನ್ ಟೈಮ್ ಊಟ ಹಾಕಿದ್ರೆ ಎಷ್ಟೊಂದು ನಿಯತ್ತಿರುತ್ತಲ್ವ. ಸೊ ಮನುಷ್ಯರಿಗಿಂತ ನಾಯಿನೇ ಎಷ್ಟೋ ಮೇಲು ಅಂತ ಹೇಳ್ಬೋದು. ಇನ್ನು ಹೊರಗಡೆ ಕಾಯ್ತಾ ಇತ್ತು, ಹಾಗಾಗಿ ನಮಗೆ ನೋ ಟೆನ್ಷನ್, ಯಾರಾದರೂ ಬಂದರೆ ನೋ ಟೆನ್ಷನ್ ಅಂಥೇಳಿ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಮೇನ್ ಡೋರ್ ಆಫ್ ಮಾಡಿಕೊಂಡು ಕೆಲಸ ಮಾಡ್ಕೋತಾ ಇದ್ವಿ. ಬಟ್ ಇವಾಗ ಮೇನ್ ಡೋರ್ ಆಫ್ ಮಾಡಿಲ್ಲ, ಆನ್ ಮಾಡಿಕೊಂಡೇ ಕೆಲಸ ಮಾಡ್ಕೋತಾ ಇದ್ದೀವಿ. ಇನ್ನು ಅಷ್ಟೊತ್ತಿಗೆ ನಮ್ಮ ಜಗಲಿ ಮೇಲೆ ಒಂದು ಲೈಟಾಗಿ ಬೀಳ್ತಾ ಇತ್ತು, ಹಾಗಾಗಿ ಇದೊಂದು ಲೈಟ್ ತರಿಸ್ಕೊಂಡಿದ್ದೆ ನಾನು. ತುಂಬ ಡಾರ್ಕಾಗಿ ಬೀಳಬೇಕು ಅಂತ ಹೇಳಿದ್ದೆ. ಸೊ ಇದೊಂದು ಲೈಟ್ ತೊಗೊಂಬಂದಿದ್ರು. ಹಾಗೆ ಇನ್ನು ಕಲರ್ಫುಲ್ ಆಗಿರಲಿ ಅಂತೇಳ್ಬಿಟ್ಟು ಇದೊಂದು ಲೈಟ್ ತೊಗೊಂಡಿದ್ದೀನಿ. ಇದಕ್ಕೆ 250 ಏನೋ ಅಂತ ಅನಿಸುತ್ತೆ. ಸೊ ಅವರೇ ತೊಗೊಂಡು ಬಂದಿರೋದು. ಒಂಥರ ಚೆನ್ನಾಗಿ ಕಾಣಿಸ್ಬೇಕು ಜಗಲಿ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇನ್ನೂ ಲೈಟು ಮೊದಲಿನದು ಫುಲ್ ಲೈಟಾಗಿತ್ತು. ಸೊ ಇದು ತರಿಸಿದ್ದೀನಲ್ವ, ಇದನ್ನು ಹಾಕಿ ನೋಡೋಣ ಹೇಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನೋಡೋಣ ಬನ್ನಿ. ಒಂಥರ ಚೆನ್ನಾಗಿ ಅನಿಸ್ಬೇಕು ಲೈಟ್ ಹಾಕಿದ್ರೆ, ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ಬೇಕು, ಹಿತ ಅಂತ ಅನಿಸ್ಬೇಕು. ಕೆಲವೊಬ್ಬರು ಡಾರ್ಕ್ ರೆಡ್ ಕಲರೆಲ್ಲ ಲೈಟ್ ಹಾಕ್ತಾರೆ. ಸೊ ಆ ಥರ ಎಲ್ಲ ಹಾಕಕ್ಕೆ ಹೋಗಬಾರ್ದು, ಗ್ರೀನ್ ಹಾಕಬೇಕು, ಇಲ್ಲದೆ ಹೋದರೆ ವೈಟ್ ಹಾಕಬೇಕು. ಓಕೆ ಫ್ರೆಂಡ್ಸ್, ಇಷ್ಟೊತ್ತನ ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಮೇಲ್ಗಡೆ ಬಂದಿದ್ದೀನಿ ಟೆರೆಸ್ ಮೇಲೆ. ಸಿಕ್ಕಾಪಟ್ಟೆ ಗಾಳಿ ಇದೆ ನೋಡಿ, ಎಲ್ಲಿ ಏನೂ ನಿಲ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಗಾಳಿ ಇದೆ. ಯಾಕಂತಂದರೆ ನಮ್ಮ ಹೊಲದಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಫುಲ್ ನೀರು, 1.5 ಲಕ್ಷ ಖರ್ಚು ಮಾಡಿ ಕೆಲಸ ಮಾಡಿಸಿದ್ವಿ. ಆಮೇಲೆ ಬೆಳೆ ಎಲ್ಲ ಲಾಸು. ಸೊ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಕೂಡ ತೋರಿಸ್ತೀನಿ ಎಷ್ಟು ಹಾನಿ ಆಗಿಬಿಟ್ಟಿದೆ ಅಂತಂದರೆ. ಫಸ್ಟಿಗೆ ಇದು ನಮ್ಮ ಹೊಲ, ಆಮೇಲೆ ಆ ಕಡೆ ನಮ್ಮ ತವ್ರ ಮನೆ ಹೊಲ, ಎರಡೂ ಆಜು ಬಾಜುನೇ ಇದೆ.
ಸೊ ನಮ್ಮ ಹೊಲ ಮುಳುಗಿ ಅದಾದಮೇಲೆ ನಮ್ಮ ತವ್ರ ಮನೆ ಹೊಲ ಮುಳುಗಿದೆ, ತೋರಿಸ್ತೇನೆ. ಸೊ ಈ ಕಡೆ ಕಾಣಿಸ್ತಾ ಇದೆಯಲ್ವಾ, ಇದು ನಮ್ಮ ಹೊಲ. ಇನ್ನು ಆ ಕಡೆ ಕಾಣಿಸ್ತಾ ಇದೆಯಲ್ವಾ, ಆ ಕಡೆ ಇರೋದು ನಮ್ಮ ತವ್ರ ಮನೆ ಹೊಲ. ಸೊ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಇದು ಮುಳುಗ್ಬಿಟ್ಟು ಅದಾದಮೇಲೆ ಇಲ್ಲಿರೋ ನೀರು ಆ ಕಡೆ ಹೋಗಿಬಿಡುತ್ತೆ. ಸೊ ಎಷ್ಟು ಕಂಪ್ಲೀಟಾಗಿ ಹೊಲ ಮುಳುಗ್ಬಿಟ್ಟಿದೆ, ತುಂಬ ಬೇಜಾರಾಗ್ತಾ ಇದೆ. ಬಿಕಾಸ್ ನೋಡ್ತಾ ಇದ್ದೀರಲ್ವ, ಎಲ್ಲೆಲ್ಲಿ ಕೂಡ ನೀರು, ಆ ಕಡೆ ಹೋಗೋಕ್ಕಾಗಲ್ಲ. ಇದೇ ರಸ್ತೆಯಿಂದ ಹೋಗಬೇಕು ಬೇರೆ ಊರಿಗೆ ಹೋದ್ರೂ, ಬಟ್ ಆ ಕಡೆ ಹೋಗೋಕ್ಕಾಗಲ್ಲ. ಅಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ ನೋಡಿ. ಝೂಮ್ ಆಗಿ ತೋರಿಸ್ತೀನಿ, ಫುಲ್ ನೀರು. ಇದು ಭೀಮಾ ನದಿ. ಒಂದು ಸ್ವಲ್ಪ ಬಂತು ಅಂದರೆ ಮೇಲ್ಗಡೆನೇ ಬಂದುಬಿಡುತ್ತೆ, ಈ ರೋಡಿಗೆ ಬಂದುಬಿಡುತ್ತೆ. ಇನ್ನೊಂದು ಸ್ವಲ್ಪ ಬಂತು ಅಂದರೆ. ಸೊ ಗಾಯ್ಸ್, ನೋಡ್ತಾ ಇದ್ದೀರಲ್ವಾ, ಎಷ್ಟೊಂದು ಹಣ ಇದೆ. ಏನಾದರೂ ತರಬೇಕು ಅಂದರೆ ತೆಪ್ಪ ಹಾಕಿ ತರ್ತಾರೆ. ನೋಡ್ತಾ ಇದ್ದೀರಲ್ವಾ, ಅಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡ್ತಾ ಇದ್ದಾರೆ ನೋಡಿ ರೋಡ್ ಮೇಲೆ. ಮೇಲ್ಗಡೆ ಅದಕ್ಕೆ ಬಂದಿದ್ದೆ ನಾನು, ನೋಡೋಣ ಇಲ್ಲಿ ತನಕ ನೀರು ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಿಟ್ಟು ಬಂದಿದ್ದೆ. ಬಟ್ ನೋಡ್ತಾ ಇದ್ದೀನಿ ಫುಲ್ ನೀರಾಗ್ಬಿಟ್ಟಿದೆ. ಫುಲ್ ನಮ್ಮ ಹೊಲ ಮುಗಿ, ನಮ್ಮ ತವ್ರ ಮನೆ ಹೊಲ ಮುಗಿ, ಟೋಟಲ್ ಒಂದು ಬೆಳೆ ಎಲ್ಲ ಲಾಸ್ ಆಗಿಬಿಡ್ತು. ಆ ಕಡೆ ಕೂಡ ಒಂದಷ್ಟು ಜನರದ್ದು ಬೆಳೆ ಎಲ್ಲ ಇದೆ. ಮಳೆ ಸ್ವಲ್ಪ ಹಾನಿ, ಆಮೇಲೆ ನೀರು ಬಂದು ಈ ಥರ ಸ್ವಲ್ಪ ಹಾನಿ. ಫುಲ್ ಟೋಟಲಿ ಈ ವರ್ಷ ಏನಿಲ್ಲ, ಫುಲ್ ಲಾಸು. ಕಷ್ಟಪಟ್ಟು ಹೊಲ ಮಾಡಿಸಿದ್ವಿ. ಹಾಂ, ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ, ಬೆಳೆ ಚೆನ್ನಾಗಿ ಬಂದಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಫೀಲ್ ಆಗ್ತಾಯಿದೆ. ಏನು ಮಾಡೋದು ನೋಡಿ, ಎಷ್ಟೊಂದು ಮಳೆ ನೀರು ಬಂದಿದೆ ಅಂತ ಹೇಳ್ಬಿಟ್ಟು. ಅಷ್ಟು ನೋಡಿ ಗಾಯ್ಸ್, ಅಂದರೆ ಫುಲ್ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಫ್ರೆಂಡ್ಸ್, ಫೈನಲಿ ನಮ್ಮ ಮನೆ ಪೂಜೆ ಯಾವ ರೀತಿ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ. ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ಇನ್ನು ಅದಾದಮೇಲೆ ಜಗ್ಲಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಪೂಜೆ ಅಂದರೆ ಏನೋ ಒಂದು ಖುಷಿ, ಏನೋ ಒಂದು ಸಂಭ್ರಮ ಅಂತ ಹೇಳ್ಬೋದು. ಸೊ ಇದೆಲ್ಲ ಮುಂದೆ 5 ದಿನಕ್ಕೆ ಸಸಿ ಬರುತ್ತೆ. ಮಣ್ಣು ಚೆನ್ನಾಗಿದೆ ಇದ್ದರೆ ಸಸಿ ಬರುತ್ತೆ. ನಮಗೆ ಮಣ್ಣು ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ, ಬಿಕಾಸ್ ಮಳೆ ಬರುತ್ತಾ ಇರೋದ್ರಿಂದ ಮಣ್ಣು ಅಷ್ಟೊಂದು ಚೆನ್ನಾಗಿರೋದು ಸಿಗಲೇ ಇಲ್ಲ. ನೋಡೋಣ ಹೇಗೆ ಬರುತ್ತೋ ನೋಡೋಣ, ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇನ್ನು ಪೂಜೆ ಫೈನಲಿ ನೋಡ್ತಾ ಇದ್ದೀರಲ್ವ. ಸೊ ಎಷ್ಟು ಮಾಡಿದ್ದೀನಿ, ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ದೀನಿ. ಸೊ ನಮ್ಮ ಅತ್ತೆ ಎಲ್ಲ ಹೇಳ್ಕೊಟ್ರು, ನಾನು ಮಾಡಿದ್ದೀನಿ. ಈ ವರ್ಷದಿಂದ ಎಲ್ಲ ನಾನೇ ತಿಳ್ಕೊಂಡು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಆರ್ಡರ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಮಾಡಿದ್ದೀನಿ. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಅತ್ತೆ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನಾನು ಆರತಿ ಮಾಡಿದ್ನಲ್ವ, ಇನ್ನು ಒಬ್ಬಳೇ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಆರತಿ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವರು ಕೂಡ ಉಪವಾಸ ಇದ್ದಾರೆ. ಇನ್ನು ಅವರು ಕೂಡ ಇನ್ನು ಉಪವಾಸ ಬಿಡಬೇಕು. ಹಾಗಾಗಿ ಟೈಮ್ ಆಗಿದೆ ಅಲ್ವಾ. ಸೊ ಅವರಿಷ್ಟು ಪೂಜೆ ಮಾಡಿ ಮುಗಿಸಿದ್ರೆ ಅಂದರೆ ಇನ್ನು ಉಪವಾಸ ಬಿಡಬೇಕು. ಸೊ ಈಗ ತಾನೇ ಪೂಜೆ ಜಸ್ಟ್ ಆಯಿತು. ಸೊ ನಾನು ಹೋಗಿ ಸ್ವಲ್ಪ ಊಟ ಮಾಡ್ತೀನಿ, ಯಾಕಂದರೆ ಬೆಳಗ್ಗೆಯಿಂದ ತುಂಬ ಉಪವಾಸ ಇದ್ದೆ. ಹಾಗಾಗಿ ಯಾವುದೇ ಕೆಲಸ ಮಾಡಿದ್ರೂ ಎನರ್ಜಿ ಇರಲಿಲ್ಲ. ಬಟ್ ಆದರೂ ದೇವ್ರ ವಿಷಯ ಅಂತಂದಮೇಲೆ ಗೊತ್ತಿಲ್ಲ, ಹೇಗೋ ಒಂದು ದಿನ ಟೈಮ್ ಹೋಗಿಬಿಡುತ್ತೆ. ನಾನು ಯಾವತ್ತೂ ಉಪವಾಸ ಇಲ್ಲವೇ ಇಲ್ಲ. ಏನಾದರೂ ತಿಂತಾ ಇರ್ತೀನಿ, ಏನಾದರೂ ಒಟ್ಟಿನಲ್ಲಿ ಏನಾದರೂ ಒಟ್ಟು ತಿಂತಾ ಇರ್ತೀನಿ ಅಷ್ಟೇ. ಹಾಗಾಗಿ ಉಪವಾಸ ಮಾಡಿದ್ದೀನಿ ಅಂದರೆ ಇವತ್ತು ನಾನು ತುಂಬ ಗ್ರೇಟು. ಸೊ ನಮ್ಮ ಅತ್ತೆ ಎಲ್ಲಿ ಇವಳು ಮಿಡಲಲ್ಲಿ ಬಿಟ್ಟು ಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕೂಡ ಉಪವಾಸ ಇದ್ದರು. ಸೊ ಒಬ್ಬರು ಬಿಟ್ಟರೆ ಒಬ್ಬರು ನಡೆಯುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಫೈನಲಿ ಉಪವಾಸ ಸಕ್ಸಸ್ಫುಲ್ ಆಯಿತು. ಸೊ ಈಗ ಜಸ್ಟ್ ಪೂಜೆ ಕೂಡ ಆಯಿತು, ಮತ್ತು ಅಡುಗೆ ಕೂಡ ರೆಡಿ ಮಾಡಿದ್ದೀನಿ. ಈಗ ಹೋಗಿ ಸ್ವಲ್ಪ ಹೊತ್ತು ಏನಾದರೂ ತಿಂದು ಉಪವಾಸ ಬಿಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ವೀಟು, ಆಮೇಲೆ ನೀರು ಕುಡಿಬೇಕು. ಉಪವಾಸ ಬಿಟ್ಟು ಅದಾದಮೇಲೆ ಬೇಕಾದನ್ನು ತಿನ್ಬೋದು. ಸೊ ಬನ್ನಿ ಗಾಯ್ಸ್, ಸೊ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ, ಹಾಗೆ ಬನ್ನಿ. ಸೊ ಫೈನಲಿ ಫುಡ್ ಈ ಥರ ಮಾಡಿದ್ದೀವಿ. ನೈಟು ಫುಲ್ ಡೇ ಉಪವಾಸ ಇರ್ತೀವಲ್ವ, ಹಾಗಾಗಿ ಊಟ ಮಾಡಲ್ಲ. ಬಟ್ ಇದು ಎಷ್ಟು ಮಾಡಿದ್ದೀವಿ ಇಷ್ಟು ಸ್ನ್ಯಾಕ್ಸ್ ತಿಂದು ಮಲ್ಕೋತೀವಿ. ಸಾಬುದಾನಿ, ಚೋಡ ಆ್ಯಂಡ್ ಮೊಳಕೆ ಕಟ್ಟಿರುವಂಥ ಕಾಳುಗಳು. ಇನ್ನು ಸ್ವೀಟ್ ಅಂತಂದರೆ ಎಳ್ಳು ಉಂಡೆ, ಆಮೇಲೆ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ವಿ. ಬಟ್ ಫ್ರೂಟ್ಸ್ ಎಲ್ಲ ಈಗೆಲ್ಲ ತಿನ್ನೋಕ್ಕಾಗಲ್ಲ. ಸೊ ಇದಿಷ್ಟು ಐಟಮ್ಸನ್ನು ಮಾಡಿದ್ದೀವಿ. ತಿಂದುಬಿಟ್ಟು ಮತ್ತೆ ಸಿಗ್ತೀನಿ. ಇನ್ನು ಅದಾದಮೇಲೆ ಅಪ್ಪಂದು ಹೋಮ್ವರ್ಕ್ ಇತ್ತು. ಅವನು ಹೋಮ್ವರ್ಕ್ ಮಾಡ್ತೀನಿ ಮಮ್ಮಿ ಅಂತ ಹೇಳ್ದ. ಬಟ್
ಮಕ್ಕಳ ಮನಸ್ಸು ಮಾಡ್ತೀನಿ ಅಂತ ಬಂದಾಗ ಮಾಡಿಸ್ಬಿಡ್ಬೇಕು, ವಲ್ಲ ಅಂತ ಬಂದಾಗ ಬಿಡಬೇಕು. ಹಾಗಾಗಿ ಅವರಿಗೂ ಕೂಡ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಊಟ ಅಂತೂ ಆಯಿತು. ಟೈಮ್ ಬಂದುಬಿಟ್ಟು 9:30 ಆಗ್ತಾಯಿದೆ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಏನಂತ ಹೇಳಿದ್ದೆ, ಡೈಲಿ ಬ್ಲಾಗ್ ಮಾಡ್ತೀನಿ, ಆಮೇಲೆ 365 ಡೇಸ್ ಅಂತ ಹೇಳಿದ್ನಲ್ವ. ಸೊ ಟೈಮಿಂಗ್ ಬಂದುಬಿಟ್ಟು ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆಗೆ ವಿಡಿಯೋಸು ಬರುತ್ತೆ. ಇಲ್ಲದೆ ಹೋದರೆ 4 ಗಂಟೆಯಿಂದ 5 ಗಂಟೆವರೆಗೆ ವಿಡಿಯೋಸನ್ನು ಹಾಕ್ತೀನಿ. ಶಾರ್ಟ್ಸ್ ವಿಡಿಯೋಗಳಾಗಿರ್ಬೋದು, ಆಮೇಲೆ ಲೆಂತ್ ವಿಡಿಯೋಗಳಾಗಿರ್ಬೋದು, ಟೈಮ್ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ. ಸೊ ಶಾರ್ಟ್ಸ್ ವಿಡಿಯೋಗಳು 4 ಇಂದ 5 ಗಂಟೆ, ಆಮೇಲೆ ಲೆಂತ್ ವಿಡಿಯೋ ಬೆಳಿಗ್ಗೆನೇ ಅಪ್ಲೋಡ್ ಮಾಡಿರ್ತೀನಿ. ಸೊ ಹಾಗಾಗಿ ಈಗ ಟೈಮ್ 9:30 ಆಗ್ತಾಯಿದೆ. ಹಾಗಾಗಿ ಊಟ ಕೂಡ ಆಯಿತು. ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿದೆ. ಬೆಳಿಗ್ಗೆಯಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಕೆಲಸ ಮಾಡಿ ಮಾಡಿ. ಮಳೆ ಅಂತೂ ಬಿಡ್ತಾಯಿಲ್ಲ. ಮಳೆ ಅಷ್ಟೊಂದು ಜೋರು ಮಳೆ ಬರ್ತಾಯಿದೆ. ಒಂದು 2 ಅವರ್ಸ್ ಆಫ್ ಆಗಿತ್ತು, ಬಟ್ ಈಗ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ ಮಳೆ. ಹೊರಗಡೆ ಹೋಗೇ ಇಲ್ಲ ನಾವು. 3 ಡೇಸಿಂದ ಹೊರಗಡೆ ಕಾಲಿಟ್ಟೇ ಇಲ್ಲ, ಅಷ್ಟೊಂದು ಮಳೆ ಮಳೆ ಮಳೆ. ಅಪ್ಪುಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಅಂತೆ ಮನೇಲಿ ಇದ್ದು. ಯಾಕಂದರೆ ಅವನಿಗೆ ಹೊರಗಡೆ ಎಲ್ಲಾದರೂ ಹೋಗಿ ಕರ್ಕೊಂಡು ಹೋಗಿ ತಿರುಗಾಡಿ ಹೋಗಿ ಅಭ್ಯಾಸ. ಅವನಿಗೆ ಫುಲ್ ಬೇಜಾರಾಗ್ಬಿಟ್ಟಿದೆ. ಸೊ ನಾಳೆ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ ಗೈಸ್, ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾದಂಥ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಮ್ಮು, ಬಾಯ್ ಅಮ್ಮು, ಬಾಯ್ ಗೈಸ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ.